ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅನ್ಕೊಂತೀನಿ. ಸೊ ಇಂಟ್ರೆಸ್ಟಿಂಗ್ ಟಾಪಿಕ್ ಇವತ್ತಿಂದು. ಹೆಂಗೆ ಬೇರೆ ಜನರು ಅಥವಾ ಯಾವುದೋ ಒಂದು ಸ್ಪೆಸಿಫಿಕ್ ಪರ್ಸನ್ ಆದ್ರೂ ಅನ್ಕೊಳ್ಳಿ, ಫಸ್ಟ್ ಟೈಮ್ ಮೀಟ್ ಆದಾಗ ಹೆಂಗೆ ನಿಮ್ನ ನೋಡ್ತಾರೆ, ನಿಮ್ ಬಗ್ಗೆ ಏನ್ ಒಪಿನಿಯನ್ ಇರುತ್ತೆ, ನಿಮ್ ಬಗ್ಗೆ ಏನ್ ಮಾತಾಡ್ತಾರೆ ಬೇರೆಯವ್ರ ಜೊತೆ, ನಿಮ್ ಬಗ್ಗೆ ಯಾವ ಒಂದು ವಿಚಾರನ ಅವರು ಮತ್ತೆ ರಿಮೆಂಬರ್ ಮಾಡ್ಕೊಂತಾರೆ ಅಂದ್ರೆ ನೆನಪಿಸ್ಕೊಂತಾರೆ, ನಿಮ್ ಬಗ್ಗೆ ಜನರಲ್ ಆಗಿ ಏನ್ ಎನರ್ಜಿ ಅವ್ರಿಗೆ ಇರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ದಡ ಮಾಡೋದ್ ಬೇಡ ಗೈಸ್. ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆಲ್ಮೋಸ್ಟ್ ಎವ್ರಿ ಡೇ ವಿಡಿಯೋಸ್ ಅಥವಾ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಕನ್ಸಿಡರ್ ಮಾಡಿ ಚಾನಲ್ನ, ಸೊ ದಟ್ ನೀವು ಫ್ಯೂಚರ್ ವಿಡಿಯೋಸ್ನ ಮಿಸ್ ಮಾಡ್ಕೊಳಲ್ಲ. ಐ ಆಮ್ ಡ್ಯಾಮ್ ಶೋರ್ ವೆರಿ ಕ್ರಿಯೇಟಿವ್ ಆಗೇ ಬಂದಿರುತ್ತೆ ವಿಡಿಯೋಸ್. ಆ್ಯಂಡ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಏನ್ ಅನಿಸ್ತು ಎವ್ರಿಥಿಂಗ್ ಹೇಳಿ. ಓಕೆ, ಹೋಗೋದಕ್ಕೂ ಮುಂಚೆ ಗೈಸ್ 2 ಆಪ್ಷನ್ಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಇನ್ನೇನು ಆಪ್ಷನ್ಸ್ ನಿಮ್ಮ ಕಣ್ಣು ಮುಂದೆ ಬರುತ್ತೆ, ಎರಡರಲ್ಲಿ ಒಂದು ಆಪ್ಷನ್ ಚೂಸ್ ಮಾಡ್ಕೊಬಹುದು. ಅಂಡ್ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಗೈಸ್ ಇವಾಗ 2 ಆಪ್ಷನ್ಸ್ ನಿಮ್ಮ ಕಣ್ ಮುಂದೆ ಬರುತ್ತೆ. ಓಕೆ ದೆನ್, ಐ ಹೋಪ್ ನೀವು ನಿಮ್ಮ ಆಪ್ಷನ್ಸ್ ಚೂಸ್ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ಚೂಸ್ ಮಾಡೋದಕ್ಕೆ ಕಷ್ಟ ಆಯಿತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಇದೆ ಅಥವಾ ಡೇಟ್ ಆಫ್ ಬರ್ತ್, ಝೋಡಿಯಾಕ್ ಸೈನ್ ಸಮಥಿಂಗ್ ಏನೊಂದು ಕೊಟ್ಟಿರ್ತೀನಿ ರಿಲೇಟೇಬಲ್ ಆಗಿ, ಅದನ್ನು ಚೂಸ್ ಮಾಡ್ಕೊಬೋದು. ಓಕೆ, ತಡ ಮಾಡೋದು ಬೇಡ. ಗ್ರೂಪ್ 1. ಸೊ ಗ್ರೂಪ್ 1 ಯಾರೆಲ್ಲ ಫಸ್ಟ್ ಗ್ರೂಪ್ನ ಚೂಸ್ ಮಾಡಿದಿರಾ, ಸೊ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ಜನ ನಿಮ್ನ ಯಾವ ತರ ನೋಡ್ತಾರೆ, ನಿಮ್ ಬಗ್ಗೆ ಏನ್ ಮಾತಾಡ್ತಾರೆ, ಒಪಿನಿಯನ್ ಏನು, ನಿಮ್ ಬಗ್ಗೆ ಏನ್ ನೆನಪಿಸ್ಕೊಂತಾರೆ ಎಲ್ಲದನ್ನು ನೋಡೋಣ. ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡೋದಾಯ್ತು. ಯಾಕೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು. ಓಕೆ, ಸೊ ಫಸ್ಟ್ ಇಂಪ್ರೆಷನ್, ಲೈಕ್ ಜನರದು ಫಸ್ಟ್ ಇಮೇಜ್ ನಿಮ್ ಬಗ್ಗೆ ಹೆಂಗಿರುತ್ತೆ, ಫಸ್ಟ್ ಟೈಮ್ ನೀವು ಅವ್ರನ್ನ ನೋಡಿದಾಗ ಯಾವ ಒಂದು ಎನರ್ಜಿ ನಿಮ್ದಿರುತ್ತೆ ಅಂತ ನೋಡೋಣ. ಓಕೆ, ಗ್ರೂಪ್ 1 3 ಆಫ್, ನನ್ನ ಯಾವಾಗ್ಲೂ ರೀಡಿಂಗ್ ಅಲ್ಲಿ 3 ಆಫ್ ವಾಂಡ್ಸ್ ಇತ್ತೀಚೆಗೆ ಬರ್ತಾನೆ ಇದೆ. ಮೇ ಬಿ there's some message for me also ಅನಿಸ್ತಾ ಇದೆ ಇದರಿಂದ. ಸೊ ವೆರಿ ಎಕ್ಸ್ಟ್ರೋವರ್ಟ್ ಮೆಸೇಜ್ 3 ಆಫ್ ವಾಂಡ್ಸ್ ಅಂತ ಅಂದ್ರೆ ಸಮ್ವನ್ ಔಟ್ ಆಫ್ ಬಾಕ್ಸ್ ತರ. ನಿಮ್ನ ನೋಡಿದಾಗ ನಿಮ್ಮ ಕ್ರಿಯೇಟಿವಿಟಿ ಫಸ್ಟ್ ಹೈಲೈಟ್ ಆಗುತ್ತೆ ಅನ್ಬೋದು. ನೀವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋ ರೀತಿ, ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡೋ ರೀತಿ, ಆ್ಯಂಡ್ ದಿಸ್ ಇಸ್ ಆಕ್ಷನ್ ಓರಿಯೆಂಟೆಡ್ ಕಾರ್ಡ್ ಆಗಿರೋದ್ರಿಂದ ಪ್ರಾಬಬ್ಲಿ ನೀವು ಯಾವಾಗಲೂ ಏನೋ ಒಂದು ಆಕ್ಷನ್ ಮಾಡ್ತಾನೆ ಇರ್ತೀರಾ ಅಥವಾ ಮಾತಾಡ್ಬೇಕಾದ್ರೆ ಜಾಸ್ತಿ ಆಕ್ಷನ್ಸ್ ಮಾಡ್ತೀರಾ. ಎಕ್ಸ್ಟ್ರೋವರ್ಟ್ ತರ ಇರ್ತೀರಾ, ಜಾಸ್ತಿ ಸುಮ್ಮನೆ ಕೂತ್ಕೊಳ್ಳೋದು ಕಡಿಮೆನೆ ಅಂತ ನೋಡ್ತಾ ಇದೀನಿ. ಗ್ರೂಪ್ 1 ಜಾಸ್ತಿ ಮಿಂಗಲ್ ಆಗ್ತಾ ಇರ್ತೀರಾ, ಜನರ ಜೊತೆ ಮಾತಾಡ್ತಾ ಇರ್ತೀರಾ, ಪ್ಲಾನ್ ಮಾಡ್ತಾ ಇರ್ತೀರಾ ಅಥವಾ ಟ್ರಾವೆಲ್ ಮಾಡ್ತಾ ಇರ್ತೀರಾ. ಈವನ್ ಸೋಷಿಯಲ್ ಮೀಡಿಯಾದಲ್ಲೂ ತುಂಬಾ ಆಕ್ಟಿವ್ ಆಗಿರ್ತೀರಾ ಅನ್ಬೋದು. ತುಂಬಾ ಸೈಲೆಂಟ್ ಆಗಂತೂ ಇರಲ್ಲ, ವೆರಿ ವಾರ್ಮ್ ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ ಗ್ರೂಪ್ 1 ನನಗೆ. ನೀವು ಮಾತಾಡೋ ರೀತಿ, ನಿಮ್ಮ ಆಟಿಟ್ಯೂಡ್, ಎಲ್ಲಕ್ಕಿಂತ ಜಾಸ್ತಿಯಾಗಿ ನಿಮ್ಮ ಕಾನ್ಫಿಡೆನ್ಸ್ ನ ಜನ ಫಸ್ಟ್ ನೋಟಿಸ್ ಮಾಡ್ತಾ ಇದ್ದಾರೆ. ಸೊ ನಿಮ್ನ ನೋಡಿದಾಗ ಒಂಥರ ಸೆಲೆಬ್ರಿಟಿ ಅಂತ ಹೇಳಿದ್ರು ತಪ್ಪಾಗಲ್ಲ. ನೀವು ಮಾತಾಡೋ ರೀತಿ, ನೀವು ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡೋ ರೀತಿ, ಜನರ ಜೊತೆ ಮಿಂಗಲ್ ಆಗೋ ರೀತಿ, ಅಂಡ್ ಮೇನ್ ಆಗಿ ಒನ್ ಥಿಂಗ್ ಈಸ್ ನಿಮ್ಮ ಥಿಂಕಿಂಗ್. ಅಂದ್ರೆ ಯಾವಾಗ್ಲೂ ನೀವು ಫ್ಯೂಚರ್ ಓರಿಯೆಂಟೆಡ್ ಆಗಿರ್ತೀರಾ. ಅಂದ್ರೆ ಪಾಸ್ಟ್ ಅಲ್ಲಿ ಹಂಗಾಯ್ತು ಹಿಂಗಾಯ್ತು ಅಂತ ಕಂಪ್ಲೇಂಟ್ ಮಾಡ್ಕೊಂಡು ಕೂರೋ ಪರ್ಸನ್ ಅಲ್ಲ. ಹಿಂಗಾಯ್ತಾ, ಫ್ಯೂಚರ್ ಅಲ್ಲಿ ನೋಡೋಣ, ಮುಂದೆ ಮಾಡ್ಕೊಂಡು ಹೋಗೋಣ, ಯಾಕಲ್ಲೇ ಸ್ಟಕ್ ಆಗೋದು, ಆತರ ಒಂದು ಪರ್ಸನ್. ಬಿಟ್ ಎಕ್ಸ್ಟ್ರೋವರ್ಟ್ ಮುಂಚೆನೆ ಹೇಳ್ದಂಗೆನೆ, ಅಂಡ್ ಸೋಷಿಯಲ್ ಬಟರ್ಫ್ಲೈ ಅಂದ್ರೂ ತಪ್ಪಾಗಲ್ಲ. ಸೊ ಈ ಎಲ್ಲ ಕ್ಯಾರೆಕ್ಟರ್ಸ್ ನಿಮ್ದು ಇಮೇಜ್ ಫಸ್ಟ್ ಇಂಪ್ರೆಷನ್ ನಿಮ್ಮಲ್ಲಿ ಈ ತರ ಬರುತ್ತೆ. ಓಕೆ, ಅಂಡ್ ಇವಾಗ ಜನರು ನಿಮ್ ಬಗ್ಗೆ ಏನ್ ನೆನಪಿಸ್ಕೊಂತಾರೆ, ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ ಜೊತೆ ಮಾತಾಡ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ,
ಅವ್ರ ಮನೆಗೆ ಹೋದಾಗ ನೀವು ನೆನಪಾದಾಗ ಯಾವ ಒಂದು ಕ್ಯಾರೆಕ್ಟರ್ ಹೈಲೈಟ್ ಆಗುತ್ತೆ ಅಂತ ನೋಡೋಣ. ಓಕೆ, ಯಾವ ಒಂದು ಎಮೋಷನಲ್ ಇಂಪ್ಯಾಕ್ಟ್ ನೀವು ಜನಗಳ ಮೈಂಡ್ ಅಲ್ಲಿ ಬಿಟ್ಟು ಹೋಗ್ತೀರಾ. ಏಸ್ ಆಫ್ ಪೆಂಟಕಲ್ಸ್, ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಜನ ನಿಮ್ ಬಗ್ಗೆ ಒಂಥರ ಇನ್ಸ್ಪೈರ್ ಆಗ್ತಾರೆ. ನಿಮ್ ಮುಂಚೆನೆ ಹೇಳ್ದಂಗೆ ನೀವು ಸ್ವಲ್ಪ ಫ್ಯೂಚರ್ ಓರಿಯೆಂಟೆಡ್ ಅಲ್ವಾ, ತುಂಬಾ ಪ್ಲಾನ್ ಮಾಡ್ತಾ ಇರ್ತೀರಾ. ಪ್ರಾಬಬ್ಲಿ ಕರಿಯರ್ ಬಗ್ಗೆ ಆಲ್ರೆಡಿ ಸಕ್ಸಸ್ ನ ಹೆಂಗೆ ರೀಚ್ ಮಾಡ್ಬೇಕು ಅಂತ ನೀವು ಆನ್ ಟ್ರ್ಯಾಕ್ ಅಲ್ಲಿ ಇದ್ದೀರಾ ಪ್ರಾಬಬ್ಲಿ. ಅದು ಜನರು ಅಬ್ಸರ್ವ್ ಮಾಡಿದ್ದಾರೆ. ಅಂಡ್ ನಿಮ್ಮ ಈ ಒಂದು ಜರ್ನಿ ಕೂಡ ಜನ ನೋಡ್ತಾ ಇದ್ದಾರೆ. ಅಂಡ್ ಒನ್ ಬೆಸ್ಟ್ ಪಾರ್ಟ್ ಏನ್ ಬರ್ತಾರೆ ಅಂದ್ರೆ ಗ್ರೂಪ್ 1, ನೀವು ಎಷ್ಟು ಮಟ್ಟಿಗೆ ಫೋಕಸ್ಡ್ ಆಗಿದ್ದೀರಾ ಅಲ್ವಾ ನಿಮ್ಮ ಪ್ಲಾನ್ಸ್ಗೆ, ನಿಮ್ಮ ಡೆಸ್ಟಿನಿಗೆ, ನಿಮ್ಮ ಫ್ಯೂಚರ್ ಬಗ್ಗೆ ಎಷ್ಟು ನೀವು ಎಕ್ಸೈಟೆಡ್ ಆಗಿದ್ದೀರಾ, ಅದೆಲ್ಲ ನೋಡಿದಾಗ ಅವ್ರಿಗೂ ಕೂಡ ಇನ್ಸ್ಪಿರೇಷನ್ ಆಗುತ್ತೆ. ಅಂಡ್ ನಿಮ್ಮ ಹತ್ರ ತುಂಬಾ ಒಳ್ಳೊಳ್ಳೆ ಐಡಿಯಾಸ್ ಇರುತ್ತೆ ಅಂತಾನೆ ಹೇಳ್ಬೋದು ಫ್ಯೂಚರ್ ಬಗ್ಗೆ. ಸೊ ಅದೆಲ್ಲ ನೋಡ್ಬಿಟ್ಟು ಅವರಿಗೆ ಇನ್ಸ್ಪಿರೇಷನ್ ಆಗುತ್ತೆ. ಡೆಫಿನೆಟ್ಲಿ ಕಂಫರ್ಟ್ ಫೀಲ್ ಕೂಡ ಕೊಡ್ತೀರಾ ಜನರಿಗೆ ನೀವು. ಮೇನ್ ಆಗಿ ಪ್ರಾಬ್ಲಿ ಕರಿಯರ್ ಅಲ್ಲಿ ತುಂಬಾನೇ ಮುಂದೆ ಇದ್ದೀರಾ ಅನ್ಸ್ತಾ ಇದೆ ಗ್ರೂಪ್ 1, ಅಥವಾ ಕರಿಯರ್ ಬಗ್ಗೆ ಫೋಕಸ್. ಫಿನಾನ್ಷಿಯಲಿ ಕೂಡ ನೀವು ಎಷ್ಟು ಮಟ್ಟಿಗೆ ದುಡ್ಡನ್ನ ಯೂಸ್ ಮಾಡ್ಬೇಕು, ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಇದೆಲ್ಲ ತುಂಬಾ ಸ್ಮಾರ್ಟ್ ಡಿಸಿಷನ್ ಮಾಡ್ತೀರಾ. ಸೊ ಒಂದು ಸ್ಟೆಬಿಲಿಟಿ ನಿಮ್ನಲ್ಲಿ ನೋಡ್ತಾ ಇದ್ದಾರೆ. ಅಂಡ್ ನಿಮ್ನ ನೋಡಿದಾಗ, ನಿಮ್ ಜೊತೆ ಮಾತಾಡಿಸಿದಾಗ ಎಂತ ಒಂದು ಡಿಮೋಟಿವೇಟೆಡ್, ಡಿಪ್ರೆಸ್ಡ್ ಅಲ್ಲ, ಡೋಂಟ್ ಕನ್ಫ್ಯೂಸ್, ಡಿಮೋಟಿವೇಟ್ ಆಗಿರ್ತೀರ ಲೈಫಲ್ಲಿ, ಅವರೆಲ್ಲರೂ ಮೋಟಿವೇಟ್ ಆಗ್ತಾರೆ ನಿಮ್ಮ ಎನರ್ಜಿನ ನೋಡ್ಬಿಟ್ಟು, ನೀವು ಮಾತಾಡೋ ರೀತಿ ನೋಡ್ಬಿಟ್ಟು, ನೀವು ಲೈಫ್ ನ ಲೀಡ್ ಮಾಡ್ತಿರೋದು ನೋಡ್ಬಿಟ್ಟು. ಎಂತ ಒಂದು ಡಿಮೋಟಿವೇಟೆಡ್ ಅಂದ್ರೆ ಗಿವ್ ಅಪ್ ಮಾಡಿರ್ತಾರಲ್ವಾ ಕರಿಯರ್ ಬಗ್ಗೆ, ಮನಿ ಬಗ್ಗೆ, ಫಿನಾನ್ಸ್ ಬಗ್ಗೆ, ಅವ್ರೆಲ್ಲರಿಗೂ ಮೋಟಿವೇಟ್ ಆಗ್ತಾ ಇದೆ ಆತರ ಒಂದು ಸಿಚುವೇಶನ್. ಒಂಥರ ನೀವೆಲ್ಲರಿಗೂ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಫ್ಯೂಚರ್ ನ ಹೆಂಗೆ ಚೆನ್ನಾಗಿ ಮಾಡ್ಕೊಳ್ಳೋದು ಅಂತ ಆಪರ್ಚುನಿಟೀಸ್ ಓಪನ್ ಮಾಡ್ದಂಗೆ. ಓಕೆ, ಸೊ ಲೆಟ್ ಸಿ, ಇದು ಅವರು ನೆನಪಿಸ್ಕೊಳ್ಳೋದು ನಿಮ್ ಬಗ್ಗೆ. ಅಂಡ್ ಇದು ಅವರ ಒಂದು ಫಸ್ಟ್ ಇಂಪ್ರೆಷನ್. ಇವಾಗ ಜನರ ಜೊತೆ ನಿಮ್ ಬಗ್ಗೆ ಏನ್ ಮಾತಾಡ್ತಾರೆ, ಅವರು ಜೆನ್ಯೂನ್ ಆಗಿ, ನಿಮ್ ಜನರು, ನಿಮ್ ಸುತ್ತಮುತ್ತ ಜನರು ನಿಮ್ ಬಗ್ಗೆ ಜೆಲಸ್ ಆಗಿದಾರ? ಬಿಕಾಸ್ ಕೆಲವೊಂದ್ಸತಿ ಏನಾಗುತ್ತೆ ಗೊತ್ತಾ, ಓಕೆ ಈ ಪರ್ಸನ್ ತುಂಬಾ ಒಳ್ಳೆ ಲೈಕ್ ಎಕ್ಸ್ಟ್ರೋವರ್ಟ್, ಔಟ್ ಗೋಯಿಂಗ್, ಸಕ್ಸಸ್ಫುಲ್, ಅದನ್ನೇ ಹೇಳ್ತಾರ, ಅಥವಾ ಹೊಟ್ಟೆ ಕಿಚ್ಚಿರುತ್ತಾ? ಅದ್ರ ಬಗ್ಗೆ ನೋಡೋಣ. ವಿತ್ ರೆಸ್ಪೆಕ್ಟ್ ಏನಾದ್ರು ಮಾತಾಡ್ತಾರ, ಅಥವಾ ಜೆಲಸಿ ಏನಾದ್ರು ಇರುತ್ತಾ ನಿಮ್ ಬಗ್ಗೆ ಜನರ ಜೊತೆ ಮಾತಾಡ್ತಿರ್ಬೇಕಾದ್ರೆ? ಓಕೆ, ಮೂನ್ ಒಂದ್ ಸ್ವಲ್ಪ ಮಿಸ್ಅಂಡರ್ಸ್ಟುಡ್ ಆಗಿ ಮಾತಾಡ್ತಾರೆ ಅನ್ಬೋದು. ಅಂದ್ರೆ ನಿಮ್ ಬಗ್ಗೆ ಅಷ್ಟು ಗೊತ್ತಿಲ್ಲ ಆ ಪರ್ಸನ್ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡಕ್ ಆಗಲ್ಲ, ಆ ತರ ಹೇಳ್ಬೋದು ಒಂದ್ ಪಾಯಿಂಟ್ ಅಲ್ಲಿ. ಪಾಸಿಟಿವ್ ನೆಗೆಟಿವ್ ಅಂತ ಬರ್ತಾ ಇಲ್ಲ, ಒಂಥರ ಮಿಕ್ಸ್ಡ್ ವೈಬ್ ಕೊಡ್ತಾರೆ ಇನ್ನೊಬ್ರಿಗೆ ಅಂತಾನೆ ಹೇಳ್ಬೋದು. ಜೆಲಸಿ ನಾನು ನೋಡ್ತಾ ಇಲ್ಲ. ಓಕೆ, ಬಟ್ ಅವ್ರಿಗೆ ಇಲ್ಲಿ ನಿಮ್ ಬಗ್ಗೆ ಏನು, ನಿಮ್ ಬಗ್ಗೆ ನೆನಪಿಸ್ಕೊಂತಾರೆ ಅದನ್ನ ಅಂತೂ ಹೇಳೋದು. ಬಿಕಾಸ್ ನಿಮ್ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಇದೆ. ನಿಮ್ ಬಗ್ಗೆ ಒನ್ ಥಿಂಗ್ ಕ್ಲಾರಿಟಿ ಇದೆ, ನಿಮ್ಮ ಒಂದು ಸಕ್ಸಸ್, ನಿಮ್ಮ ಒಂದು ಆಪರ್ಚುನಿಟೀಸ್ ಲೈಫಲ್ಲಿ ಬಂದಿರೋದು, ಆಪರ್ಚುನಿಟೀಸ್ ನೀವು ಯೂಸ್ ಮಾಡ್ಕೊಂತಿರೋದು, ದುಡ್ಡು ಬಗ್ಗೆ, ನಿಮ್ಮ ಫಿನಾನ್ಷಿಯಲ್ ಕರಿಯರ್ ಸ್ಟೇಟಸ್ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತಿದೆ. ಅದ್ರ ಬಗ್ಗೆ ಖುಷಿಯಾಗೂ ಇರ್ತಾರೆ ನೆನಪಿಸ್ಕೊಂಡು. ಬಟ್ ಅದನ್ನೇ ಅವ್ರ ಜನರ ಜೊತೆ ಹೇಳಲ್ಲ, ಒಂಥರ ಕನ್ಫ್ಯೂಸ್ಡ್ ವೈಬ್ ಕೊಡ್ತಾರೆ. ಓಕೆ, ಹೆಂಗೆ ಗೊತ್ತಾ, ಆ ಪರ್ಸನ್ ಬಗ್ಗೆ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಯಾವ ತರ ಪರ್ಸನ್ ಅಂತ. ಆ ಪರ್ಸನ್ ಅವ್ರ ಕರಿಯರ್ ಬಗ್ಗೆ ಗೊತ್ತು, ಬಟ್ ಅವ್ರ ಪರ್ಸನಲ್ ಲೈಫಲ್ಲಿ ಹೆಂಗೆ ಗೊತ್ತಿಲ್ಲ. ಪ್ರಾಬ್ಲಿ ತುಂಬಾ ಜನಕ್ಕೆ ನೀವು ಹೆಂಗೆ ಅಂದ್ರೆ ಹೊರಗಡೆ ಮೀಟ್ ಆಗ್ತೀರಾ, ಬಟ್ ನಿಮ್ಮ ರಿಯಲ್ ಫ್ರೆಂಡ್ಸ್ ಯಾರು, ನಿಮ್ಮ ಮನೇಲಿ ನೀವು ಹೆಂಗಿರ್ತೀರಾ, ಆಸ್ ಅ ಪರ್ಸನ್ ಎಮೋಷನಲ್ ನೀವು ಯಾವ ತರ, ಇದೆಲ್ಲ ತುಂಬಾ ಜನ ಗೊತ್ತಿಲ್ಲ. ಒಂಥರ ಇಂಟ್ರೋವರ್ಟ್ ಅಂತ ಅಲ್ಲ, ಹೊರಗಡೆ ಲೈಫ್ ಎಲ್ಲಾರ್ಗೂ ಗೊತ್ತಿದೆ, ಹೆಂಗ್ ನೀವು ಸೋಷಿಯಲೈಸ್ ಆಗ್ತೀರಾ, ಮಾತಾಡ್ತೀರಾ. ಬಟ್ ಆಸ್ ಅ ಪರ್ಸನ್ ಒಳಗಡೆ ಒಂದ್ಸತಿ ಮನೆಗೆ ಎಂಟರ್ ಆದ್ಮೇಲೆ ನೀವು ಹೆಂಗೆ ಅನ್ನೋದು ತುಂಬಾ ಜನ ಗೊತ್ತಿಲ್ಲ. ಸೊ ತುಂಬಾ ಜನ ಗ್ಯಾರಂಟಿಲಿ ನಿಮ್ ಬಗ್ಗೆ ಈ ಪರ್ಸನ್ ಹಿಂಗೆ ಅಂತ ಗ್ಯಾರಂಟಿಲಿ ಹೇಳಲ್ಲ. ಅದ್ರ ಬದಲು ಓಕೆ, ಆ ಪರ್ಸನ್ ಆಫೀಸಲ್ಲಿ ಹಿಂಗಿರ್ತಾರೆ, ಬಟ್ ಮನೇಲಿ ಹೆಂಗೆ ಗೊತ್ತಿಲ್ಲ. ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡೋರಿಗೆ ತುಂಬಾ ಕನ್ಫ್ಯೂಷನ್ ಇರುತ್ತೆ ನಿಮ್ ಬಗ್ಗೆ. ಬಿಕಾಸ್ ನಿಮ್ಮ ಒಂದು ಔಟ್ಸೈಡ್ ನೇಚರ್ ಗೊತ್ತಿದೆ, ಬಟ್ ಇನ್ಸೈಡ್ ನೇಚರ್ ಹೆಂಗೆ ಅಂತ ತುಂಬಾ ಜನ ಕನ್ಫ್ಯೂಷನ್ ಇದೆ ಅಂತ ತುಂಬಾ ಇಲ್ಲಿ ಏನು ಹೈಲೈಟ್ ಆಗ್ತಾ ಇದೆ. ಓಕೆ, ಕರೆಂಟ್ಲಿ ಹೊರಗಡೆ ಜನರಿಗೆ ನಿಮ್ ಬಗ್ಗೆ ಏನ್ ಕರೆಂಟ್ ಫೀಲಿಂಗ್ಸ್ ಇದೆ? ಇಟ್ಸ್ ಲೈಕ್ ನಿಮ್ ಬಗ್ಗೆ ಈ ಒಂದು ಫೀಲಿಂಗ್ ನ ಕ್ಯಾರಿ ಮಾಡ್ತಾರೆ, ಬಟ್ ಅವ್ರು ಅದನ್ನ ಹೇಳಲ್ಲ ಯಾರಿಗೂ. ಆ ತರದ್ ಏನಿದೆ ಅಂತ ನೋಡೋಣ. ಅದು ಲವ್, ಅಡ್ಮೈರೇಷನ್, ಗಿಲ್ಟಾ, ಅಥವಾ ಸಿಟ್ಟ,
ಏನದು, ಏನೋ ನಿಮ್ ಬಗ್ಗೆ ಒಂದು ಫೀಲಿಂಗ್ ಇದೆ ಬಟ್ ಅದನ್ನ ಹೇಳ್ತಾ ಇಲ್ಲ ಜನರು. ಟೆಂಪ್ರೆನ್ಸ್, ಡೆಫಿನೆಟ್ಲಿ ಅಡ್ಮೈರೇಷನ್ ಅಂತಾನೆ ಹೇಳ್ಬೋದು. ಡೆಫಿನೆಟ್ಲಿ ಒಂದು ಬ್ಯಾಲೆನ್ಸ್ಡ್ ವೈಬ್ ಕೂಡ ಬರ್ತಾ ಇದೆ ಇಲ್ಲಿ. ಗ್ರೂಪ್ 1 ನಿಮ್ ಬಗ್ಗೆ ಜಲಸ್ ಮಾಡ್ಕೊಳ್ಳೋದಾಗ್ಲಿ ಇದೆಲ್ಲ ನಾನು ನೋಡ್ತಾ ಇಲ್ಲ. ಜನರು ನಿಮ್ ಬಗ್ಗೆ ಜೆನ್ಯೂನ್ ಆಗಿ ನಿಮಗೆ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಾರೆ. ಏನಾದ್ರೂ ನೆಗೆಟಿವಿಟಿ ನಿಮ್ ಲೈಫಲ್ಲಿ ಇದೆ ಅದು ರಿಲೀಸ್ ಆಗ್ಲಿ ಅಂತಾನೆ ಬಯಸ್ತಾರೆ. ಈವನ್ ನಿಮ್ ಜೊತೆ ಮಾತುಕತೆಯಲ್ಲಿ ಇರೋರು ಅಷ್ಟೇ, ಇಲ್ದಿರೋರು ಅಷ್ಟೇ. ನಿಮ್ನ ಎನಿಮಿ ಆಗಿ ನೋಡೋದು, ನಿಮ್ನ ಒಂದು ಕಾಂಪಿಟೇಷನ್ ಆಗಿ ನೋಡೋದು, ನೀವು ಗ್ರೋ ಆಗ್ತಿರೋದು ನೋಡ್ಬಿಟ್ಟು ಅವ್ರು ಹೊಟ್ಟೆ ಕಿಚ್ ಮಾಡ್ಕೊಳ್ಳೋದು, ಇದೆಲ್ಲ ನಾನು ಜೆನ್ಯೂನ್ ಆಗಿ ನೋಡ್ತಾ ಇಲ್ಲ. ಈವನ್ ಪರ್ಸನಿಗೆ ನೀವು ತುಂಬಾ ಹಚ್ಕೊಂಡ್ಲಿಲ್ಲ ಅಂದ್ರೂ, ನೀವು ತುಂಬಾ ಕ್ಲೋಸ್ ಆಗೋದಕ್ಕೆ ಯಾರನ್ನೂ ಬಿಡ್ಲಿಲ್ಲ ಅಂದ್ರೂ, ನಿಮ್ ಬಗ್ಗೆ ನೆಗೆಟಿವ್ ಆಗಿ ನಿಮಗೆ ವಿಶ್ ಮಾಡೋದೆಲ್ಲ ನಾನು ನೋಡ್ತಾ ಇಲ್ಲ. ಇನ್ಫ್ಯಾಕ್ಟ್ ನಿಮಗ್ ತುಂಬಾ ಜನ ವೆಲ್ ವಿಶರ್ಸ್ ಜಾಸ್ತಿ ಇದೆ ಅನ್ಬೋದು. ಬಿಕಾಸ್ ನಾನು ಏನ್ ನೋಡ್ತೇನೆ, ನೀವು ಜೆನ್ಯೂನ್ ಆಗಿ ಯಾರಿಗೂ ಹರ್ಟ್ ಮಾಡಕ್ ಇಷ್ಟ ಪಡಲ್ಲ. ಗ್ರೂಪ್ 1 ನೀವು ಆಸ್ ಅ ಪರ್ಸನ್ ಕೂಡ ಒಂದು ಸಾಫ್ಟ್ ಹಾರ್ಟ್, ಒಂದು ನ್ಯಾಚುರಲ್ ಹಾರ್ಟ್ ಇರೋ ಒಂದು ಪರ್ಸನ್. ಈವನ್ ಯಾವ ಪರ್ಸನ್ ಇಲ್ದಿಲ್ದಾಗೂ ನೀವು ಅವರಿಗೆ ನೆಗೆಟಿವ್ ಬಯಸಲ್ಲ. ಸೊ ತುಂಬಾ ಜನ ನಿಮ್ ಬಗ್ಗೆ ಪಾಸಿಟಿವ್ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಒನ್ ಆರ್ ದಿ ಅದರ್ ವೇ ನಿಮ್ ಜೊತೆ ಯಾರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದಾರಲ್ವ, ಜಗಳ ಮಾಡ್ಕೊಂಡು ಹೋಗಿರ್ತಾರಲ್ವಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೋ ಒಂದು, ಅವರು ಪ್ರಾಬ್ಲಿ ನಿಮ್ ಜೊತೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮತ್ತೆ ನೀವು ಬೇಕು ಅವ್ರ ಲೈಫಲ್ಲಿ. ಈವನ್ ಇವಾಗ ಯಾರೆಲ್ಲ ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಅವ್ರು ಒಂದ್ ಸ್ವಲ್ಪ ರಿಗ್ರೆಟ್ ಮಾಡ್ತಾರೆ. ಓಕೆ, ಈ ಪರ್ಸನ್ ಇಲ್ಲ ನನ್ನ ಲೈಫಲ್ಲಿ, ಇರ್ಬೇಕಿತ್ತು ಈ ತರ. ಮತ್ತೆ ಆ ಒಂದು ಪಾಸ್ಟ್ ಬಾಂಡಿಂಗ್ ನ ಕ್ರೇವ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ತುಂಬಾ ದಿನ ಜನರು ನಿಮ್ನ ನೆಗೆಟಿವ್ ಆಗಿ ಕನ್ಸಿಡರ್ ಮಾಡಲ್ಲ. ತುಂಬಾ ದಿನ ಜನರು ನಿಮ್ಮಿಂದ ದೂರ ಹೋಗೋದಕ್ಕೆ ಇಷ್ಟಪಡಲ್ಲ. ಒನ್ ಆರ್ ದಿ ಅದರ್ ವೇ ನಿಮ್ಮ ಒಂದು ಎನರ್ಜಿ ಬೇಕು, ಒಂಥರ ಗೈಡೆನ್ಸ್ ರೀತಿಲಾದ್ರು ನೀವು ಅವ್ರ ಲೈಫಲ್ಲಿ ಇರ್ಬೇಕಂತ ಯೋಚನೆ ಮಾಡ್ತಾರೆ. ಲೆಟ್ಸ್ ಸಿ, ಅಡ್ವೈಸ್ ನೋಡೋಣ ಟ್ಯಾರೋ ಕಡೆಯಿಂದ ಏನ್ ಅಡ್ವೈಸ್ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ. ಎಷ್ಟು ಇಂಪಾರ್ಟೆನ್ಸ್ ನೀವು ಬೇರೆಯವ್ರಿಗೆ ಕೊಡ್ಬೇಕು, ಎಷ್ಟು ಕೊಡಬಾರ್ದು, ಎಮೋಷನಲ್ ಅಡ್ವೈಸ್ ಯೂನಿವರ್ಸ್ ಕಡೆಯಿಂದ ಏನ್ ಬರ್ತಾ ಇದೆ, ಜನರನ್ನ ಹೆಂಗ್ ಇಟ್ಕೊಂಡ್ರೆ ಒಳ್ಳೇದು ಅಂತ ಏನ್ ಬರ್ತಿದೆ ನೋಡೋಣ. ಏಸ್ ಆಫ್ ಕಪ್ಸ್, ಐ ಥಿಂಕ್ ದ ವೇ ಯು ಆರ್, ಜಸ್ಟ್ ಬಿ ದ ವೇ ಯು ಆರ್. ನೀವು ಜನರನ್ನ ನೋಡೋ ಲೆನ್ಸು ಚೆನ್ನಾಗಿದೆ, ಬಟ್ ಇನ್ನೂ ಸ್ವಲ್ಪ ಲವ್ವಿಂಗ್ ಆಗಿ, ಇನ್ನೂ ಸ್ವಲ್ಪ ಎಮೋಷನಲಿ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ಸಿ, ಓಕೆ, ಜನರ ಜೊತೆ ಇದ್ದಾಗ ಸೋಷಲೈಸ್ ಆಗ್ತೀರಾ, ಎಲ್ಲ ಜೊತೆ ಕನೆಕ್ಟ್ ಆಗ್ತೀರಾ, ಫ್ರೆಂಡ್ಲಿ ಆಗಿ ಮಾತಾಡ್ತೀರಾ, ಬಟ್ ಯಾರನ್ನು ನೀವು ಪರ್ಸನಲ್ ಆಗಿ ಕನೆಕ್ಟ್ ಆಗ್ತಾ ಇಲ್ಲ. ಯಾರಿಗೂ ನೀವು ಪರ್ಸನಲ್, ನಿಮ್ ಪರ್ಸನಲ್ ಲೈಫ್ ಬಗ್ಗೆ ಏನು ಶೇರ್ ಮಾಡ್ಕೊಂತಿಲ್ಲ. ಮೇ ಬಿ ಇಟ್ಸ್ ಓಕೆ, ನಿಮ್ ಪರ್ಸನಲ್ ಲೈಫ್, ನಿಮ್ ಎಮೋಷನ್ಸ್ ಬಗ್ಗೆ ಏನಾದ್ರು ಕ್ಲಾರಿಟಿ ಕೊಟ್ರೆ ಒಳ್ಳೇದು. ಜನರಿಗೂ ಕೂಡ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಓಕೆ, ಏನ್ ಚೇಂಜ್ ಆಗೋ ನೆಸೆಸರಿ ಇಲ್ಲ, ಬಟ್ ಒಂದ್ ಸ್ವಲ್ಪ ಎಮೋಷನಲಿ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡಿ ಜನರ ಜೊತೆ, ಎಲ್ಲಾರ ಜೊತೆನೂ. ನೀವಿರೋದು ಚೆನ್ನಾಗೇ ಇದೆ, ಬಟ್ ಬಿಕಾಸ್ ಇಲ್ಲಿ ಮೂನ್ ಬಂದಿದೆ ಅಂಡ್ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಎಮೋಷನಲಿ ನೀವ್ ಯಾರು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಪ್ರಾಬಬ್ಲಿ ಆ ಒಂದು ಎಮೋಷನಲಿ ನೀವು ಯಾವ ತರ ಪರ್ಸನ್, ಒಂದ್ ಸ್ವಲ್ಪ ಲವ್ಲಿ ಆಗಿ ಮಾತಾಡಿದ್ರೆ, ಒಂದ್ ಸ್ವಲ್ಪ ಎಮೋಷನಲಿ ಒಂಥರ ಕ್ಯೂಟ್ ವರ್ಡ್ಸ್ ಮಾತಾಡಿದ್ರೆ ಮೇ ಬಿ ಜನರು ಇನ್ನೂ ಕನೆಕ್ಟ್ ಆಗ್ಬೋದು ನಿಮ್ಗೆ ಅನ್ಬೋದು. ಪ್ರಾಬ್ಲಿ ನಿಮ್ಮಲ್ಲಿರೋ ಲವ್, ನಿಮ್ಮಲ್ಲಿರೋ ಅಫೆಕ್ಷನ್ ತುಂಬಾ ಜನಕ್ಕೆ ಬೇಕಾಗಿದೆ ಅಂತಾನೆ ಹೇಳ್ಬೋದು. ಚೆನ್ನಾಗೇ ಇದೆ, ತುಂಬಾ ಪ್ರಾಕ್ಟಿಕಲ್ ಪರ್ಸನ್, ಬಟ್ ಎಮೋಷನಲಿನೂ ನೀವು ಟ್ರೈ ಮಾಡ್ಬೇಕು ಕನೆಕ್ಟ್ ಆಗೋದಕ್ಕೆ ಅನ್ಬೋದು. ಓಕೆ, ಸೊ ಎಸ್, ಗ್ರೂಪ್ 1 ಇದಾಗಿತ್ತು ನಿಮ್ಮ ಮೆಸೇಜ್. ಬ್ಯೂಟಿಫುಲ್ ಆಗಿತ್ತು, ನೋ ಡೌಟ್ ಇನ್ ದಟ್. ಸೊ ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನ್ ಯೋಚನೆ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಅಂತ. ಓಕೆ, ಅಂಡ್ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡೋದಾಯ್ತು. ಸ್ಟ್ರಾಂಗ್ ಸ್ಯಾಜಿಟೇರಿಯಸ್, ಕ್ಯಾನ್ಸರ್, ಪೈಸಿಸ್, ಝೋಡಿಯಾಕ್ ಸೈನ್ಸ್ ಬರ್ತಾ ಇದೆ. ಸೊ ಇದು ನಿಮ್ದಾಗಿರ್ಬೋದು. ಇದು ನಿಮ್ದಾಗಿದೆ ಅಂದ್ರೆ ಡಬಲ್ ಕನ್ಫರ್ಮೇಶನ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಸೊ ದಟ್ ಫ್ಯೂಚರ್ ವಿಡಿಯೋಸ್ನ ನೀವು ಮಿಸ್ ಮಾಡ್ಕೊಳ್ಳಲ್ಲ. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್. ಹೆಲೋ ಗ್ರೂಪ್ 2. ಸೊ ಎಸ್, ಯಾರೆಲ್ಲ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಗ್ರೂಪ್ ನ ಚೂಸ್ ಮಾಡಿದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ಲೆಟ್ಸ್ ಸಿ ಜನರದ್ದು ಫಸ್ಟ್ ಇಂಪ್ರೆಷನ್ ನಿಮ್ಮ ಮೇಲೆ ಹೆಂಗಿರುತ್ತೆ, ಇಮೇಜ್ ನಿಮ್ ಬಗ್ಗೆ ಏನ್ ಜನರು ನೋಡ್ತಾರೆ, ಎವ್ರಿಥಿಂಗ್. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ,
ಸೊ ಲೆಟ್ ಸಿ ಗ್ರೂಪ್ 2. ಜನ ನಿಮ್ನ ನೋಡಿದಾಗ ಅಥವಾ ಜಸ್ಟ್ ಪಾಸ್ ಆದಾಗಲ್ಲ, ಜಸ್ಟ್ ಲೈಕ್ ಸ್ಟ್ರೀಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ ಅನ್ಕೊಳ್ಳಿ, ನೀವು ಮುಂದೆ ನಡ್ಕೊಂಡು ಹೋಗ್ತೀರಾ. ಸೊ ಹೆಂಗೆ ಓಕೆ ನಿಮ್ ಬಗ್ಗೆ ಏನ್ ಅನ್ಕೊಂತಾರೆ ಜಸ್ಟ್ ನೀವು ಪಾಸ್ ಆದಾಗ? ಮೇ ಬಿ ಫಸ್ಟ್ ಇಂಪ್ರೆಷನ್ ಅಂತಾನೆ ಹೇಳ್ಬೋದು. ಏನದು, ಯಾವ ಎನರ್ಜಿ ಅಂತ ನೋಡೋಣ. ಓಕೆ, ಇದು ಸ್ಪೆಸಿಫಿಕ್ ಒಂದ್ ಪರ್ಸನ್ಗೂ ನೀವು ತಲೆಯಲ್ಲಿ ಇಡ್ಕೋಬಹುದು, ಬಿಕಾಸ್ ಆ ಪರ್ಸನ್ದು ಕೂಡ ನಿಮ್ಮ ಒಂದು ಫಸ್ಟ್ ಇಂಪ್ರೆಷನ್ ಇರುತ್ತಲ್ವಾ. ಸೊ ದಟ್ಸ್ ಹೌ. ವೀಲ್ ಆಫ್ ಫಾರ್ಚ್ಯೂನ್. ಸೊ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಅಪ್ಸ್ ಅಂಡ್ ಡೌನ್ ತರ. ವೀಲ್ ಆಫ್ ಫಾರ್ಚ್ಯೂನ್ ಯಾವ ತರ ಅಂದ್ರೆ ಕಾನ್ಸ್ಟೆಂಟ್ ಕಾರ್ಡ್ ಅಲ್ಲ, ಇದು ಚೇಂಜಿಂಗ್ ಕಾರ್ಡ್ ಅಂತಾನೆ ಹೇಳ್ಬೋದು. ಒಂದ್ ಪಾಯಿಂಟ್ ಅಲ್ಲಿ ಓಕೆ ನಿಮ್ ಬಗ್ಗೆ ವಾರ್ಮ್ ಫೀಲ್ ಮಾಡ್ತಾರೆ, ಓಕೆ ಒಳ್ಳೆ ಪರ್ಸನ್ ಅಂತ ಫೀಲ್ ಮಾಡ್ತಾರೆ. ವೆರಿ ನೆಕ್ಸ್ಟ್ ಮೂಮೆಂಟ್ ಓಕೆ ಒಂದು ಸ್ಟ್ರಾಂಗ್ ಪರ್ಸನ್ ಅಂತ ಫೀಲ್ ಮಾಡ್ತಾರೆ. ವೆರಿ ನೆಕ್ಸ್ಟ್ ಮೂಮೆಂಟ್ ಏನಿದು ಈ ಪರ್ಸನ್ ಜಾಸ್ತಿ ಮಾತಾಡಲ್ಲ. ಮೇ ಬಿ ನೀವ್ ಯಾವ ತರ ಅಂದ್ರೆ ಸೋಷಲೈಸ್ ಆಗ್ತೀರಾ ಒಂದೊಂದ್ಸತಿ ನಿಮ್ ಮೂಡ್ ಮೇಲೆ ಡಿಪೆಂಡ್ ಅಂತಾನೆ ಹೇಳ್ಬೋದು. ಗ್ರೂಪ್ 2 ನಿಮ್ ಮೂಡ್ ಚೆನ್ನಾಗಿದ್ಯಾ, ತುಂಬಾ ಚೆನ್ನಾಗಿ ಸೋಷಲೈಸ್ ಆಗ್ತೀರಾ, ತುಂಬಾ ಜನ ಕನೆಕ್ಟ್ ಆಗ್ತೀರಾ. ಅಗೇನ್ ದಿಸ್ ಇಸ್ ಮೀ ಜೆನ್ಯೂನ್ಲಿ. ಅಂಡ್ ಮೂಡ್ ಚೆನ್ನಾಗಿಲ್ಲ, ಏನೋ ಒಂದು ಡಿಸಪಾಯಿಂಟಿಂಗ್ ಸಿಚುವೇಶನ್, ಏನೋ ಒಂದ್ ಆಗ್ತಾ ಇದೆ ಅಂದ್ರೆ ನೀವು ಎಲ್ಲರಿಂದ ಡಿಸ್ಟೆಂಟ್ ಆಗೋದಕ್ಕೆ ಟ್ರೈ ಮಾಡ್ತೀರಾ, ನಿಮ್ ಕೆಲಸ ಮುಗಿಸ್ಕೊಂಡ್ ಬೇಗ ಹೋಗ್ಬಿಡ್ತೀರಾ. ಚೆನ್ನಾಗಿದೆ ಮೂಡ್ ಅಂತ ಅಂದ್ರೆ ಸ್ವಲ್ಪ ವೇಟ್ ಮಾಡ್ತೀರಾ, ಮಾತಾಡ್ತೀರಾ. ಆತರ ಒಂದು ಪರ್ಸನ್, ತುಂಬಾ ಜನ ಕೇರ್ ಮಾಡ್ತೀರಾ, ಒಂದ್ ಮೂಮೆಂಟ್ ಅಲ್ಲಿ ಕೇರೇ ಮಾಡಲ್ಲ ಆತರ. ಇವಾಗ ಒಂದ್ಸತಿ ತುಂಬಾ ಜನ ಕಾಲ್ ಮಾಡ್ತೀರಾ, ಫ್ರೆಂಡ್ಲಿ ಆಗಿ ಮಾತಾಡ್ತೀರಾ, ವೆರಿ ನೆಕ್ಸ್ಟ್ ಮೂಮೆಂಟ್ ಯಾರಿಗೂ ಕಾಲ್ ಮಾಡಲ್ಲ, ಒಂಥರ ಸೈಲೆಂಟ್ ಆಗ್ಬಿಡ್ತೀರಾ ನೀವು, ಆತರ ಒಂದು ಪರ್ಸನ್. ಸೊ ಜನರದ್ದು ಒಪಿನಿಯನ್, ಫಸ್ಟ್ ಒಪಿನಿಯನ್ ಈ ತರ ನಿಮ್ ಬಗ್ಗೆ. ಅಂದ್ರೆ ನಿಮ್ದು ಒಂದು ಕಾನ್ಸ್ಟೆಂಟ್ ಪರ್ಸನಾಲಿಟಿನೇ ಇರಲ್ವಲ್ಲ, ಒಂದಿನ ಚೆನ್ನಾಗಿ ಮಾತಾಡ್ಸಿರ, ಒಂದಿನ ಚೆನ್ನಾಗಿ ಮಾತಾಡ್ಸಿರ, ಏನಂತಾನೆ ಅರ್ಥ ಆಗಲ್ಲ. ಆತರ ಒಂದು ಪರ್ಸನ್. ಒಂದಿನ ಫುಲ್ ಆಟಿಟ್ಯೂಡ್ ಇರುತ್ತೆ, ಒಂದೊಂದಿನ ಫುಲ್ ಆಟಿಟ್ಯೂಡ್ ಇರಲ್ಲ, ಚೆನ್ನಾಗಿ ಮಾತಾಡಿಸ್ತೀರಾ. ಒಂದೊಂದ್ಸತಿ ಫುಲ್ ಕಾನ್ಫಿಡೆಂಟ್ ಫೀಲ್ ಮಾಡ್ಕೊಂತ ಇರ್ತೀರಾ ನಿಮ್ ಬಗ್ಗೆ, ಒಂದೊಂದ್ಸಲ ತುಂಬಾ ಇನ್ಸೆಕ್ಯೂರ್ಡ್ ಫೀಲ್ ಮಾಡ್ಕೊಂತ ಇರ್ತೀರಾ. ಸೊ ನಿಮ್ ಬಗ್ಗೆ ಯೋಚನೆ ಮಾಡಿದಾಗ ಅಥವಾ ನಿಮ್ನ ಫಸ್ಟ್ ಟೈಮ್ ನೋಡಿದಾಗ ಈ ತರ ಒಂದು ಇಮೇಜ್, ಈ ತರ ಒಂದು ಆಟಿಟ್ಯೂಡ್ ನಿಮ್ ಬಗ್ಗೆ ಹೈಲೈಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಏನು ಇಟ್ಸ್ ಲೈಕ್ ಏನ್ ಗೊತ್ತಾ, ಒನ್ ಪರ್ಸನ್ಗೆ ಓಕೆ ನೀವು ತುಂಬಾ ಕಾನ್ಫಿಡೆಂಟ್ ಅಂತ ಕಾಣಿಸ್ಬೋದು, ಬಟ್ ಅವತ್ತೇ ಇನ್ನೊಂದು ಪರ್ಸನ್ ನಿಮ್ಮನ್ನ ನೋಡಿದಾಗ ಓಕೆ ಕಾನ್ಫಿಡೆಂಟ್ ಇಲ್ಲ ಇದು ಅಂತ ಅನ್ಬೋದು. ಸೊ ಅಂದ್ರೆ ಮೇ ಬಿ ನೀವು ಒಂದಷ್ಟು ಜನಗಳ ಜೊತೆ ಕ್ಲೋಸ್ ಆಗಿ ಬಿಹೇವ್ ಮಾಡ್ತೀರಾ, ಒಂದಷ್ಟು ಜನಗಳಿಗೆ ಡಿಸ್ಟೆಂಟ್ ಆಗಿ ಬಿಹೇವ್ ಮಾಡ್ತೀರಾ. ಮೇ ಬಿ ಇಟ್ ಡಿಪೆಂಡ್ಸ್ ಆನ್ ಪೀಪಲ್ ಆಲ್ಸೋ. ಇವಾಗ ನೀವು ಪೀಪಲ್ ನ ನೋಡ್ಬಿಟ್ಟು ಕೂಡ ನಿಮ್ಮ ಆಟಿಟ್ಯೂಡ್ ಚೇಂಜ್ ಮಾಡ್ಕೊಂತೀರಾ. ಓಕೆ ಈ ಪರ್ಸನ್ ನನ್ನ ಕ್ಲೋಸ್ ಫ್ರೆಂಡ್, ನಾನು ಹೆಂಗ್ ಬೇಕು ಹಂಗಿರ್ತೀನಿ ಅಂತ ತುಂಬಾ ಓಪನ್ ಆಗಿ ಮಾತಾಡ್ತೀರಾ. ಬಟ್ ಅದೇ ಯಾರು ಹೊಸೊಬ್ರು ಬಂದಾಗ ತುಂಬಾ ಸೈಲೆಂಟ್ ಆಗಿ ಹೋಗ್ಬಿಡ್ತೀರಾ. ಸೊ ಅವಾಗ ಏನಾಗುತ್ತೆ, ನಿಮ್ ಕ್ಲೋಸ್ ಫ್ರೆಂಡ್ಸಿಗೆ ನಿಮ್ ಬಗ್ಗೆ ಗೊತ್ತಿರುತ್ತೆ ಈ ಪರ್ಸನ್ ಫುಲ್ ಜಾಲಿ ಅಂತ ಹೇಳ್ತಾರೆ, ಬಟ್ ಅದೇ ಇವಾಗ ಇನ್ನು ಜಾಯ್ನ್ ಆಗಿರೋ ಪರ್ಸನ್ ನೋಡಿದಾಗ ಸೈಲೆಂಟ್ ನೇಚರ್ ನೋಡ್ಬಿಟ್ಟು ಈ ಪರ್ಸನ್ ತುಂಬಾ ಸೈಲೆಂಟ್ ಅಂತಾರೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಒಪಿನಿಯನ್ ನಿಮ್ ಬಗ್ಗೆ ಇದೆ ಅಂತಾನೆ ಹೇಳ್ಬೋದು. ಸೊ ಕಾನ್ಸ್ಟೆಂಟ್ ಆಗಿ ಯಾರಿಗೂ ನಿಮ್ ಬಗ್ಗೆ ಒಂದು ಸಿಂಗಲ್ ಒಪಿನಿಯನ್ ಇಲ್ಲ. ಓಕೆ ಇವಾಗ ನೋಡೋಣ. ಓಕೆ ಇವಾಗ ನಿಮ್ ಬಗ್ಗೆ ಸ್ವಲ್ಪ ಮಾತಾಡಿರ್ತಾರೆ, ನಿಮ್ ಜೊತೆನೂ ಮಾತಾಡಿರ್ತಾರೆ. ಸೊ ಮನೆಗೆ ಹೋದಾಗ ಇನ್ ಕೇಸ್ ನೀವು ನೆನ್ಪಾದ್ರಿ ಅಂದಾಗ ಯಾವ ಒಂದು ಮೆಮೊರಿ ನೆನಪಾಗುತ್ತೆ, ಯಾವ ಒಂದು ಮೆಮೊರಿ ನಿಮ್ ಬಗ್ಗೆ ನೆನಪಾಗುತ್ತೆ? ಲೆಟ್ಸ್ ಸಿ. ಓಕೆ let's see group 2. Wow, 2 of cups. ಸೊ ಮನೆಗೆ ಹೋದಾಗಂತೂ ಡೆಫಿನೆಟ್ಲಿ ನಿಮ್ಮ ಒಂದು ಅಪ್ಸ್ ಅಂಡ್ ಡೌನ್ ನೇಚರ್ ಬಗ್ಗೆ ಅಂತೂ ನೆನಪಿಸ್ಕೊಡಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಕೇರಿಂಗ್ ನೇಚರ್ ಅವ್ರಿಗೆ ಇಷ್ಟ ಆಗುತ್ತೆ. ಮೇ ಬಿ ಅಲ್ಟಿಮೇಟ್ಲಿ ನೀವು ಎಷ್ಟೇ ಮೂಡಿ ಆಗಿದ್ರು, ಎಷ್ಟೇ ಒಂದೊಂದಿನ ಒಂದೊಂದ್ ತರ ಬಿಹೇವ್ ಮಾಡಿದ್ರು, ಅಥವಾ ಒಬ್ಬೊಬ್ರಿಗೆ ಒಂದೊಂದ್ ತರ ನೀವು ಕಾಣಿಸಿದ್ರು, ಬಟ್ ಬೇಗ ನೀವು ಕನೆಕ್ಟ್ ಆಗ್ತೀರಾ ಜನರ ಜೊತೆ. ಬೇಗ ಜನರು ಎಮೋಷನಲಿ ನಿಮ್ ಜೊತೆ ಕನೆಕ್ಟ್ ಆಗ್ತಾರೆ. ಇವನ್ ಸ್ವಲ್ಪ ಮಾತಾಡ್ಸಿದ್ರು ನಿಮ್ಮ ಪರ್ಸನಾಲಿಟಿ ಇಷ್ಟ ಆಗತ್ತೆ. ನೀವು ಜನರನ್ನ ಕೇರ್ ಮಾಡೋ ರೀತಿ ಅಥವಾ ನೀವು ಜನರಿಗೆ ಕೊಡೋ ಕಂಫರ್ಟ್ ರೀತಿ ಆಗಿರ್ಬೋದು, ತುಂಬಾನೇ ಇಷ್ಟ ಆಗತ್ತೆ ಅನ್ಬೋದು. ಪ್ರಾಕ್ಟಿಕಲ್ ಆಗು ಅಂತೂ ಇರಲ್ಲ, ನೀವು ಜೆನ್ಯೂನ್ ಆಗಿ ಕ್ಲೋಸ್ ಆಗ್ತೀರಾ. ಲೈಕ್ ಜೆನ್ಯೂನ್ ಪರ್ಸನ್, ಇವ್ರೊಂದು ಜೆನ್ಯೂನ್ ಫ್ರೆಂಡು ಅಂತ ಅಟ್ಲೀಸ್ಟ್ ಅವರಿಗೆ ಕ್ಲಾರಿಟಿ ಇರುತ್ತೆ. ಓಕೆ ಇವಾಗ ಫಾರ್ ಎನ್ ಎಕ್ಸಾಂಪಲ್ ನೀವು ಮಾತಾಡ್ತೀರಾ ಜನರನ್ನ, ಅವ್ರು ನಿಮ್ ಬಗ್ಗೆ ಈ ಪರ್ಸನ್ ಫುಲ್ ಆಟಿಟ್ಯೂಡ್ ಆತರ ಅಂತೂ ನೆನಪಿಸ್ಕೊಳಲ್ಲ. ಓಕೆ ಈ ಪರ್ಸನ್ ಓಕೆ ನಾನು ಇವತ್ ಚೆನ್ನಾಗಿ ಮಾತಾಡಿಸ್ಲಿಲ್ಲ, ಮೇ ಬಿ ಅವ್ರ ಮೂಡ್ ಚೆನ್ನಾಗಿರ್ಲಿಲ್ಲ ಅನ್ಸುತ್ತೆ, ಆತರ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಇಟ್ಸ್ ಲೈಕ್ ಏನ್ ಗೊತ್ತಾ, ಈವನ್ ದೋ ನೀವು ತುಂಬಾ ಮಾತಾಡ್ಲಿಲ್ಲ ಅಂದ್ರೂ ಜನರು ಎಮೋಷನಲಿ ನೀವು ಯಾವ ತರ ಪರ್ಸನ್ನು,
ಕೇರಿಂಗ್ ಪರ್ಸನ್ನ, ಜೆನ್ಯೂನ್ ಆಗಿ ನೀವು ಜನರನ್ನ ಹತ್ರ ಇಟ್ಕೊಂಡಿದ್ದೀರಾ ಅಥವಾ ನಿಮ್ಮ ಒಂದು ಅಡ್ವಾಂಟೇಜಿಗೆ ಇಟ್ಕೊಂಡಿದ್ದೀರಾ ಎಲ್ಲ ಗೊತ್ತಾಗುತ್ತೆ ಅನ್ಬೋದು. ಅಂಡ್ ಅದರಲ್ಲಿ ತುಂಬಾ ಜನ ಅನ್ಕೊಂತಾರೆ, ಓಕೆ ಜೆನ್ಯೂನ್ ಆಗಿ ನೀವು ಒಳ್ಳೆಯವರು, ಜೆನ್ಯೂನ್ ಆಗಿ ಇವಾಗ ಏನೋ ಒಂದು ಸಜೆಸ್ಟ್ ಮಾಡಿದ್ರಿ ಅನ್ಕೊಳ್ಳಿ ಯಾರಿಗೂ, ಅವ್ರು ಅನ್ಕೊಂತಿರ್ತಾರೆ ಓಕೆ ಜೆನ್ಯೂನ್ ಆಗಿ ಪರ್ಸನ್ ಆಕ್ಚುಲಿ ನನಗೆ ಸಜೆಷನ್ ಕೊಟ್ರಿದು ಏನೋ ಒಂದು ಕಾಟಾಚಾರಕ್ಕೆ ಹೇಳಲಿಲ್ಲ ಅಥವಾ ಮನ್ಸಲ್ಲೇನೋ ಇಟ್ಕೊಂಡು ಹೊರಗಡೆ ಏನೋ ಒಂದು ಮಾತಾಡ್ಲಿಲ್ಲ, ಏನಿದೆ ಅದನ್ನ ಜೆನ್ಯೂನ್ ಆಗಿ ಹೇಳಿದ್ರಿ, ಏನಿದೆ ಅದನ್ನ ಜೆನ್ಯೂನ್ ಆಗಿ, ಬಿಕಾಸ್ ಎಲ್ಲರೂ ಅನ್ಕೊಂತಾರೆ ಓಕೆ ಈ ಪರ್ಸನ್ ಅವರ ಒಂದು ಅಡ್ವಾಂಟೇಜು ಅದನ್ನ ನೋಡ್ಕೊಂಡು ಮಾತಾಡಲ್ಲ, ಅವ್ರ ಅಡ್ವಾಂಟೇಜ್ ನೋಡ್ಕೊಂಡು ಫ್ರೆಂಡ್ಶಿಪ್ ಬೆಳೆಸಲ್ಲ, ಆತರ ಒಂದು ಪರ್ಸನ್ ಅನ್ಬೋದು. ತುಂಬಾನೇ ಲವ್ಲಿ ಪರ್ಸನ್ ನೀವು ಅಂತಾನೆ ಹೇಳ್ಬೋದು, ಬಿಕಾಸ್ ವೀಲ್ ಆಫ್ ಫಾರ್ಚೂನ್ ವಿತ್ 2 ಆಫ್ ಕಪ್ಸ್ ಅಲ್ವಾ. ಓಕೆ, ಜನರು ನಿಮ್ ಬಗ್ಗೆ ಬೇರೆಯವರಿಗೆ ಏನ್ ಹೇಳ್ತಾರೆ, ಬೇರೆಯವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಓಕೆ ಆ ಪರ್ಸನ್ ಕೇಳ್ತಾರೆ ಈ ಪರ್ಸನ್ ಬಗ್ಗೆ ಸ್ವಲ್ಪ ಹೇಳು, ಗ್ರೂಪ್ 2 ಪರ್ಸನ್ ಬಗ್ಗೆ ಅಂದಾಗ ನಿಮ್ಗೆ ಏನ್ ಹೇಳ್ತಾರೆ? ವಿತ್ ರೆಸ್ಪೆಕ್ಟ್ ಮಾತಾಡ್ತಾರಾ, ಜೆಲಸಿನೆಸ್ ಇಂದ ಮಾತಾಡ್ತಾರಾ? 5 ಆಫ್ ಕಪ್ಸ್, ವೆರಿ ಎಮೋಷನಲ್ ಪರ್ಸನ್ ಅಂತ ಒಂದ್ ಮೇನ್ ಥಿಂಗ್ ಬರುತ್ತೆ ನಿಮ್ ಬಗ್ಗೆ, ಬಿಕಾಸ್ 2 ಆಫ್ ಕಪ್ಸ್ ಇದೆ, ಇಲ್ಲಿ 5 ಆಫ್ ಕಪ್ಸ್ ಇದೆ. ಮೇ ಬಿ ಯು ಆರ್ ಅ ವೆರಿ ಎಮೋಷನಲ್ ಪರ್ಸನ್ ಅನ್ಸ್ತಾ ಇದೆ. ಗ್ರೂಪ್ 2 ವೆರಿ ಮೂಡಿ, ವೆರಿ ಎಮೋಷನಲ್, ವೆರಿ ಸೆನ್ಸಿಟಿವ್ ಪರ್ಸನ್, ಯಾರನ್ನೂ ನೀವು ಜಡ್ಜ್ ಮಾಡಲ್ಲ, ಯಾರನ್ನು ನೆಗೆಟಿವ್ ವೇಯಲ್ಲಿ ನೋಡಲ್ಲ. ಸೊ ವಿತ್ ರೆಸ್ಪೆಕ್ಟ್ ಮಾತಾಡ್ತಾರೆ, ಇಲ್ಲ ಅಂತ ಅಲ್ಲ, ಪಾಸಿಟಿವ್ ಮಾತಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಜನ ಏನ್ ಅನ್ಕೊಂತಾರೆ ಅಂದ್ರೆ ಏನೋ ಏನೋ ನೀವು ಪಾಸ್ಟ್ ಇಂದ ಕ್ಯಾರಿ ಮಾಡ್ತಾ ಇದ್ದೀರಾ, ನಿಮ್ ಲೈಫ್ ಅಲ್ಲಿ ಆದ ಏನೋ ಒಂದು ನೆಗೆಟಿವ್ ಸಿಚುವೇಶನ್ ಬಗ್ಗೆ ಮಾತಾಡ್ತಾರೆ, ನೀವು ಯಾವ್ದೋ ಒಂದು ತೊಂದ್ರೆಲಿದ್ದೀರಾ ಅದ್ರ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಒಂಥರ ಪಾಪ ಅನ್ನೋ ತರ ಬಿಹೇವಿಯರ್ ರೀತಿಯಲ್ಲಿ ಮಾತಾಡ್ತಾರೆ. ಓ ಈ ಪರ್ಸನ್ ತುಂಬಾನೇ ಪಾಪ, ಇವರೆಲ್ಲ ಇವ್ರಿಗೆ ಕೊಬ್ಬಿಲ್ಲ, ಆತರ ಒಂದು ವೇಯಲ್ಲಿ ನಿಮ್ ಬಗ್ಗೆ ಮಾತಾಡ್ತಾರೆ. ಅಂಡ್ ಜೆನ್ಯೂನ್ ಆಗಿ ಜನರು ನೀವ್ ಇವಾಗ ಏನೋ ಒಂದು ಬ್ಯಾಡ್ ಫೇಸ್ ಅಲ್ಲಿ ಹೋಗ್ತಾ ಇದ್ದೀರಾ ಅನ್ಕೊಳ್ಳಿ, ಸೊ ಜೆನ್ಯೂನ್ ಆಗಿ ಅದರಿಂದ ಅಡ್ವಾಂಟೇಜ್ ಆಗಿ ತಗೊಳಲ್ಲ, ಹಂಗಾಯ್ತು ಹಿಂಗಾಯ್ತು ಹಾ 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 ಅಂತ ನಗಾಡಲ್ಲ. ಅದ್ಬಿಟ್ಟು ಪಾಪ ಈ ಪರ್ಸನ್ ಲೈಫ್ ಅಲ್ಲಿ ಹಿಂಗಾಯ್ತು, ಲಾಸ್ ಆಯ್ತು, ಅದಿನ್ನೂ ಲೈಕ್ ಓವರ್ಕಮ್ ಮಾಡ್ತಾ ಇದ್ದಾರೆ ಅವರು, ಈ ಪರ್ಸನ್ ಜೆನ್ಯೂನ್ ಆಗಿ ಇವಾಗ ಬೇಜಾರಲ್ಲಿ ಇದ್ದಾರೆ, ಒಂದು ಫೇಲ್ಯೂರ್ ಫೇಸ್ ಅಲ್ಲಿ ಇದ್ದಾರೆ, ಲೆಟ್ ದೆಮ್ ಕಮ್ ಔಟ್, ಆ ಫೇಲ್ಯೂರ್ ಫೇಸ್ ಇಂದ ಹೊರಗೆ ಬರ್ಲಿ ಪಾಪ, ಈ ತರ ನಿಮ್ ಬಗ್ಗೆ ಮಾತಾಡೋದ್ ನೋಡ್ತಾ ಇದೀನಿ. ಸೊ ಜನರು ಆಟೋಮೆಟಿಕ್ ಆಗಿ ನಿಮ್ನ ಲೈಕ್ ಮಾಡಕ್ ಶುರು ಮಾಡ್ತಾರೆ. ಜನರು ಆಟೋಮೆಟಿಕ್ ಆಗಿ ನಿಮ್ ಲೈಫ್ ಅಲ್ಲಿ ಏನೆಲ್ಲ ನೆಗೆಟಿವ್ ಆಗ್ತಿದೆ ನೀವು ಅದರಿಂದ ಹೊರಗೆ ಬರ್ಲಿ ಅಂತ ಬಯಸ್ತಾರೆ. ಆಟೋಮೆಟಿಕ್ ಆಗಿ ಜನರು ನಿಮ್ಮ ಹ್ಯಾಪಿನೆಸ್ ನ ಬಯಸ್ತಾರೆ, ಗೊತ್ತಿದ್ದೋ ಗೊತ್ತಿಲ್ದೇನೇನೋ ಅಂತಾನೆ ಹೇಳ್ಬೋದು. ಗ್ರೂಪ್ 2 ದಿಸ್ ವಿಚ್ ಇಸ್ ವೆರಿ ಬ್ಯೂಟಿಫುಲ್. ಲೆಟ್ಸ್ ಸಿ, ಇನ್ನು ನೋಡೋಣ ಜನರು ನಿಮ್ ಬಗ್ಗೆ ಯಾವ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ. ಕರೆಂಟ್ ಸಿಚುವೇಶನ್ ಅಲ್ಲಿ ಜನರಿಗೆ ನಿಮ್ ಬಗ್ಗೆ ಏನು ಫೀಲಿಂಗ್ಸ್ ಇದೆ ಅಥವಾ ಒಪಿನಿಯನ್ ಇದೆ ಅಂತ ನೋಡೋಣ. ಗ್ರೂಪ್ 2, 7 ಆಫ್ ಕಪ್ಸ್, ಲುಕ್ ಎಟ್ ದಿಸ್, 2 ಆಫ್ ಕಪ್ಸ್, 5 ಆಫ್ ಕಪ್ಸ್, 7 ಆಫ್ ಕಪ್ಸ್. ಕರೆಂಟ್ ಫೀಲಿಂಗ್ಸ್, ಕನ್ಫ್ಯೂಸ್ಡ್ ಫೀಲಿಂಗ್ಸ್ ಇದೆ ನಿಮ್ ಬಗ್ಗೆ ಅಂತಾನೆ ಹೇಳ್ಬೋದು. ಬಿಕಾಸ್ ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ ಲೈಫಲ್ಲಿ ಏನೇನೋ ಆಗ್ತಾ ಇದೆ ಕರೆಂಟ್ ಸಿಚುವೇಶನ್ ಅಲ್ಲಿ, ನಿಮಗೆ ಒಂದ್ ಕಡೆ ಫೋಕಸ್ ಮಾಡ್ತಾ ಇಲ್ಲ ಅನ್ನೋ ಒಂದು ಥಾಟು. ಈವನ್ ಕಾಂಟ್ಯಾಕ್ಟ್ ಅಲ್ಲಿ ಇರೋರು, ಕಾಂಟ್ಯಾಕ್ಟ್ ಅಲ್ಲಿ ಇಲ್ದಿರೋರು ಕೂಡ ನಿಮಗೆ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಅನ್ಬೋದು. ನಿಮ್ ಬಗ್ಗೆ ತುಂಬಾ ಒಪಿನಿಯನ್ಸ್ ಇದೆ ಅಂಡ್ ಎಲ್ಲ ಒಪಿನಿಯನ್ಸ್ ಕೂಡ ಎಮೋಷನಲ್ ಒಪಿನಿಯನ್ಸ್. ನಿಮ್ ಬಗ್ಗೆ ಏನೋ ಆಟಿಟ್ಯೂಡ್ ಆ ತರ ಅಲ್ಲ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಕರೆಂಟ್ ಫೇಸ್ ಅಲ್ಲಿ ಏನ್ ಆಗ್ತಿದೆ ನಿಮ್ ಲೈಫ್ ಅಲ್ಲಿ, ನೀವೇನ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀರಾ. ಆಕ್ಚುಲಿ ನಿಮ್ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ನಿಮ್ ಕರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ ಲವ್ ಲೈಫ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಜನರಿಗೆ ಏನಂತಾನೆ ನಿಮ್ ಹತ್ರ ತುಂಬಾ ಇವಾಗ ಆಪ್ಷನ್ಸ್ ಗಳಿದೆ, ಅಥವಾ ತುಂಬಾ ಕನ್ಫ್ಯೂಸ್ಡ್ ಆಗಿದ್ದೀರಾ ನೀವು ನಿಮ್ ಲೈಫ್ ಬಗ್ಗೆ ಅಂತ ಕೂಡ ಒಂದು ಯೋಚನೆ ಇದೆ. ಅಂಡ್ ನೀವು ಜಡ್ಜ್ಮೆಂಟ್ ಯಾವ್ದೋ ಒಂದು ವಿಚಾರದ ಬಗ್ಗೆ ಮಾಡ್ತಾ ಇಲ್ಲ, ಯಾವ್ದೋ ಒಂದು ಹಳೆ ವಿಷಯನ 5 ಆಫ್ ಕಪ್ಸ್ 7 ಆಫ್ ಕಪ್ಸ್ ಬಂದಿರೋದ್ರಿಂದ ಯಾವ್ದೋ ಒಂದು ಹಳೆ ವಿಚಾರನ ಇನ್ನೂ ಕ್ಯಾರಿ ಮಾಡ್ತಾ ಇದ್ದೀರಾ, ಯಾವ್ದೋ ಒಂದು ಹಳೆ ಫೇಲ್ಯೂರ್ ಅಲ್ಲೇ ಇನ್ನೂ ಸ್ಟಕ್ ಆಗಿ ಹೋಗ್ಬಿಟ್ಟಿದ್ದೀರಾ. ಎಲ್ಲೋ ಒಂದ್ ಕಡೆ ಪ್ರಾಪರ್ ಜಡ್ಜ್ಮೆಂಟ್ ನಿಮಗೆ ನಿಮ್ ಲೈಫ್ ಬಗ್ಗೆ ಮಾಡೋದಕ್ ಆಗ್ತಾ ಇಲ್ಲ, ಆತರ ಒಂದು ಥಾಟ್ ಇದೆ ಅಂತಾನೆ ಹೇಳ್ಬೋದು.
ಅದನ್ನ ಆಕ್ಚುಲಿ ಇವ್ರು ಇದನ್ನ ನಿಮಗ್ ತೋರಿಸ್ತಾ ಇಲ್ಲ, ಇದು ಅವರೇ ಅನ್ಕೊಂತಾ ಇರೋದು. ಆಕ್ಚುಲಿ ಇದನ್ನ ಅವ್ರು ತೋರಿಸ್ತಾ ಇಲ್ಲ. ನಿಮ್ ಮುಂದೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದಾರೆ. ಎಷ್ಟಾಗುತ್ತೆ ಅಷ್ಟು ನಿಮಗೆ ಪಾಸಿಟಿವ್ ವೈಬ್ ಕೊಡ್ತಾ ಇದಾರೆ, ಎಷ್ಟಾಗುತ್ತೆ ಅಷ್ಟು ನಿಮಗೆ ಒಳ್ಳೇದ್ನೇ ಬಯಸ್ತಾ ಇದಾರೆ. ಬಟ್ ಡೀಪ್ ಡೌನ್ ಅವ್ರಿಗೆ ಅನ್ಸ್ತಾ ಇದೆ ನೀವು ಕನ್ಫ್ಯೂಸ್ಡ್ ಆಗಿದ್ದೀರಾ ನಿಮ್ ಲೈಫ್ ಬಗ್ಗೆ, ಪ್ರಾಪರ್ ಜಡ್ಜ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ, ಚಾಯ್ಸಸ್ ಅಷ್ಟು ಕ್ಲಿಯರ್ ಆಗಿ ಮಾಡಕ್ ಆಗ್ತಾ ಇಲ್ಲ, ಈ ತರ ಒಂದು ಥಾಟ್ ಇದೆ ಅನ್ಬೋದು. ಸೊ ಲೆಟ್ಸ್ ಸಿ ಗ್ರೂಪ್ 2 ಅಡ್ವೈಸ್ ಏನ್ ಬರ್ತಾ ಇದೆ, ಎಷ್ಟು ಇಂಪಾರ್ಟೆನ್ಸ್ ನೀವು ಇವಾಗ ಜನರಿಗೆ ಕೊಡ್ಬೇಕು, ಅಥವಾ ಹೊಸ ಜನನ ಮೀಟ್ ಆಗ್ಬೇಕು, ಹೊಸ ಪರ್ಸನ್ ಮೀಟ್ ಆಗ್ಬೇಕು ಅಂತ ಇದೀರಾ ಅಂದ್ರೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು. ಲುಕ್ ಎಟ್ ದಿಸ್, ಎಲ್ಲಾ ಕಪ್ಸ್ ಕಾರ್ಡೇ ಬಂದಿದೆ. ಇಂಟ್ರೆಸ್ಟಿಂಗ್ ಅಲ್ವಾ? ಈವನ್ ವೀಲ್ ಆಫ್ ಫಾರ್ಚೂನ್ ಅಲ್ಲೂ ವಾಟರ್ ಸೈನ್ ಬರುತ್ತೆ, ಸ್ಕಾರ್ಪಿಯೋ. ಐ ಥಿಂಕ್ ದಿಸ್ ಇಸ್ ಯೋರ್ ಸೈನ್, ಲೈಕ್ ಕಟಕ ರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ ನಿಮ್ ಜೋಡಿಗೆ ಸೈನ್ ಆಗಿದೆ ಅಂದ್ರೆ ಇಟ್ಸ್ ಡಬಲ್ ಕನ್ಫರ್ಮೇಶನ್. ನಿಮ್ ಬಗ್ಗೆನೇ ಇಲ್ಲಿ ಹೆವಿ ಆಗಿ ರೀಡಿಂಗ್ ಬರ್ತಾ ಇದೆ ಅಂತ. ಆಕ್ಚುಲಿ ಟು ಬಿ ಆನೆಸ್ಟ್, ಗ್ರೂಪ್ 2 ನಿಮ್ ಸುತ್ತಮುತ್ತ ಜನರು ಏನಿದ್ದಾರೆ ನಿಮ್ ಬಗ್ಗೆ ಜೆನ್ಯೂನ್ ಆಗಿ ಕೇರ್ ಮಾಡ್ತಾ ಇದ್ದಾರೆ, ನಿಮಗೆ ಒಳ್ಳೇದನ್ನೇ ಬಯಸ್ತಾ ಇದ್ದಾರೆ. ಕರೆಂಟ್ ಸಿಚುವೇಶನ್ ಅಲ್ಲಿ ಏನಾದ್ರೂ ಒಂದು ಡಿಸಿಷನ್ ತಗೊಳಕ್ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆಯಾ, ಕ್ಲಾರಿಟಿ ಇಲ್ಲ ಅನ್ಸ್ತಾ ಇದೆಯಾ, ಐ ಥಿಂಕ್ ಇಟ್ಸ್ ಬೆಟರ್ ಟು ಟಾಕ್ ಟು ಪೀಪಲ್. ಲೈಕ್ ಎಸ್ಪೆಷಲಿ ಯಾರು ಎಲ್ಡರ್ ಪರ್ಸನ್ ಇದ್ದಾರೆ, ಎಸ್ಪೆಷಲಿ ಒಂದು ಮ್ಯಾನ್ ನಿಮಗೆ ಎಮೋಷನಲ್ ಸಪೋರ್ಟ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದ್ರೆ ಐ ಥಿಂಕ್ ಏನ್ರ ಬಗ್ಗೆ ನಿಮಗೆ ಡಿಫಿಕಲ್ಟ್ ಆಗ್ತದೆ, ಮೇ ಬಿ ಅಟ್ ಲೀಸ್ಟ್ ಯು ಕ್ಯಾನ್ ಡಿಸ್ಕಸ್ ವಿತ್ ದಟ್ ಪರ್ಸನ್ ಅಂತಾನೆ ಹೇಳ್ಬೋದು. ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೋಬೇಕು, ಇಲ್ಲ ಅಂತ ಅಲ್ಲ, ಬಟ್ ನಿಮ್ ಸೆಲ್ಫ್ ರೆಸ್ಪೆಕ್ಟ್ ನ ಯಾರು ಇಲ್ಲಿ ಹಾಳು ಮಾಡ್ತಾ ಇಲ್ಲ ಕೂಡ. ಬಟ್ ಲೈಫ್ ಅಲ್ಲಿ ಸ್ವಲ್ಪ ಕ್ಲಾರಿಟಿ ಇಲ್ಲ, ಪ್ರಾಬ್ಲಿ ಅದಕ್ಕೆ ನೀವು ಎಮೋಷನಲಿ ಒಂದು ಪರ್ಸನ್ ಅಥವಾ ಜನರ ಜೊತೆ ಕನೆಕ್ಟ್ ಆದ್ರೆ ಒಳ್ಳೇದು, ಅಡ್ವೈಸ್ ಚೆನ್ನಾಗಿ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಏನು ಮೇಜರ್ ಚೇಂಜ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ, ಬಟ್ ಜಾಸ್ತಿ ಕನ್ಫ್ಯೂಷನ್ ಆಗ್ಬೇಡಿ. ನಾನು ಯಾರ ಜೊತೆ ಕನೆಕ್ಟ್ ಆಗ್ಬೇಕು, ಯಾರ ಜೊತೆ ಆಗ್ಬಾರ್ದು, ಈ ಪರ್ಸನಿಗೆ ರಿಪ್ಲೈ ಮಾಡ್ಬೇಕಾ ಬೇಡವಾ, ಅಷ್ಟೊಂದು ಕನ್ಫ್ಯೂಷನ್ ಆಗೋ ನೆಸೆಸಿಟಿ ಇಲ್ಲ. ನೀವು ಕೇರ್ ಮಾಡ್ತೀರಾ, ಜೆನ್ಯೂನ್ ಲೈಕ್ ಪೀಪಲ್ ಜೊತೆ ಜೆನ್ಯೂನ್ ಆಗಿ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತೀರಾ, ನೀವು ಕೂಡ ಜೆನ್ಯೂನ್ ಆಗಿ ಜನನ ಇಷ್ಟಪಡ್ತೀರಾ, ಜನರನ್ನ ಇಷ್ಟಪಡ್ತೀರಾ. ಬಟ್ ಆ ಒಂದು ಕೇರಿಂಗ್ ನೇಚರ್ ಎಲ್ಲಾರ್ಗೂ ಕೂಡ ಅವಶ್ಯಕತೆ ಇಲ್ಲ. ಅಂಡ್ ಇಟ್ಸ್ ಓಕೆ ಬೀಯಿಂಗ್ ಜಡ್ಜ್ಡ್. ಎಲ್ಲೋ ಒಂದ್ ಕಡೆ ನಿಮಗೆ ಅನಿಸ್ತಾ ಇರ್ಬೋದು ನಾನು ಎಲ್ರ ಜೊತೆನೂ ಚೆನ್ನಾಗೇ ಮಾತಾಡಿಸ್ಬೇಕು, ಇಲ್ಲ ಅಂದ್ರೆ ಅವ್ರ ಬಗ್ಗೆ ಅವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಬಹುದು, ಅವ್ರು ನಾನ್ ಕೆಟ್ಟೋರು ಅಂತ ಅನ್ಕೋಬಹುದು, ಅಥವಾ ಅವ್ರು ನನಗೆ ಕೊಬ್ಬು ಅಂತ ಅನ್ಕೋಬಹುದು. ಇಟ್ಸ್ ಲೈಕ್ ಈ ತರ ಎಲ್ಲ ಒಂದಷ್ಟು ಥಾಟ್ಸ್ ಇದೆ ನಿಮ್ ಮೈಂಡ್ ಅಲ್ಲಿ. ಇಟ್ಸ್ ಟೋಟಲಿ ಓಕೆ. ಐ ಮೀನ್ ಎಲ್ಲಾರಿಗೂ ನೀವು ಲವ್ ತೋರಿಸ್ಕೊಂಡು ಎಲ್ಲಾರ ಜೊತೆ ನೀವು ಡಿಪ್ಲೊಮ್ಯಾಟಿಕ್ ಆಗಿದ್ದು ಜಡ್ಜ್ ಮಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಎಲ್ಲಾರ ಜೊತೆ ಚೆನ್ನಾಗಿ ಮಾಡ್ಕೊಂಡಿರೋ ನೆಸೆಸಿಟಿ ಬೇಡ. ಯಾರಿಗೆ ಎಮೋಷನಲ್ ಸಪೋರ್ಟ್ ನೆಸೆಸಿಟಿ ಇದೆಯೋ ಅವ್ರ ಜೊತೆ ಮಾತ್ರ ಇರಿ. ಎಲ್ಲಾರ ಜೊತೆ ನೀವು ಒಳ್ಳೆಯರಾಗೋದಕ್ಕೆ ಟ್ರೈ ಮಾಡಬೇಡಿ. ಓಕೆ, ದಟ್ಸ್ ದ ಮೆಸೇಜ್ ಗ್ರೂಪ್ 2. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ನಿಮ್ಮ ಕರೆಂಟ್ ಸಿಚುವೇಶನ್, ಜನರು ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಓಕೆ, ಗ್ರೂಪ್ 2 ಇದಾಗಿತ್ತು. ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಏನನ್ಸ್ತು ಅಂತ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ರೈಟ್, ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬೈ.